ಈ ಸೂಪರ್ ಟೇಸ್ಟಿಯಾಗಿರೋ ವೈರಲ್ ತಿರಾಮಸುನ ನಾನು ಇವತ್ತು ಟ್ರೈ ಮಾಡ್ತಿದ್ದೀನಿ. ನೋಡೋಕ್ಕಂತೂ ತುಂಬ ಡಿಲೀಷಿಯಸ್ ಆಗಿ ಯುನಿಕ್ ಆಗಿ ಕಾಣಿಸುತ್ತೆ. ಬಟ್ ಟೇಸ್ಟ್ ವೈಸ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಮಕ್ಳಿಗೆ ಇಷ್ಟ ಆಗುತ್ತೆ ಇದು. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ 5 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಇದು. ಬನ್ನಿ ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಬ್ರೆಡ್ ಆರ್ ರಸ್ಕ್ ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಬ್ರೆಡ್ ತೊಗೊಳ್ತಿದ್ದೀನಿ. ಯೂಶ್ವಲಿ ನನಗೆ ಬ್ರೆಡ್ ಟೇಸ್ಟ್ ಇಷ್ಟ ಆಗುತ್ತೆ, ಸೊ ಬ್ರೆಡ್ ತೊಗೊಳ್ತಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಫಸ್ಟು ಬ್ರೆಡ್ ತಗೊಂಡು ಹೀಗೆ ಬೌಲಿಂದ ರೌಂಡ್ ಶೇಪ್ ಮಾಡ್ಕೊಳ್ತಿದ್ದೀನಿ. ನನ್ನ ಹತ್ರ ರೌಂಡ್ ಶೇಪ್ ಗ್ಲಾಸ್ ಕಂಟೈನರ್ ಮಾತ್ರ ಅವೈಲೇಬಲ್ ಇರೋದ್ರಿಂದ ಸೊ ನಾನು ರೌಂಡಾಗಿ ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ತವಾ ಮೇಲೆ ಸ್ವಲ್ಪ 2 ಸೈಡ್ ರೋಸ್ಟ್ ಆಗೋವಷ್ಟು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಹಾಟ್ ವಾಟರ್ ಹಾಕ್ಕೊಂಡು 1 ಪ್ಯಾಕೆಟ್ ಫುಲ್ಲು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ರೋಸ್ಟ್ ಆಗಿರೋ ಬ್ರೆಡ್ನ ಡಿಪ್ ಮಾಡಿ ಗ್ಲಾಸ್ ಜಾರ್ಗೆ 1 ಲೇಯರ್ ಹಾಕ್ಕೊಳ್ತಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಜಾರ್ ತೊಗೊಂಡು ಸ್ವಲ್ಪ ಪನೀರ್, 2 ಟೇಬಲ್ ಸ್ಪೂನಷ್ಟು ಹನಿ, ವೆನಿಲಾ ಎಸೆನ್ಸ್ 2 ಡ್ರಾಪ್ಸ್, ಸ್ವಲ್ಪ ಹಾಲು, ಸ್ವಲ್ಪ ಮೊಸರು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಆಗಲೇ 1 ಲೇಯರ್ ಬ್ರೆಡ್ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಗ್ರೈಂಡ್ ಆಗಿರೋ ಪನೀರ್ ಮಿಕ್ಸ್ಚರ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಆಗಲೇ ಮಾಡ್ಕೊಂಡಿದ್ವಲ್ಲ ಬ್ರೆಡ್ ಡಿಪ್ ಮಾಡಿ ಇನ್ನೊಂದು ಲೇಯರ್ ಇಟ್ಕೊಳ್ತಿದ್ದೀನಿ. ಅದ್ರ ಮೇಲೆ ಮತ್ತೆ ಪನೀರ್ ಮಿಕ್ಸ್ಚರ್. ಈಗ ಫೈನಲಿ ಕೋಕೋ ಪೌಡರ್ ಡಸ್ಟ್ ಆಗಿ 2 ಅವರ್ಸ್ ಫ್ರೀಝರಲ್ಲಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೇಯರ್ ಬೈ ಲೇಯರ್. ಈಗ 2 ಅವರ್ಸ್ ಆಗಿದೆ. ಈಗ ಕೋಕೋ ಪೌಡರ್ ಡಸ್ಟ್ ಮಾಡಿಕೊಂಡು ತಿನ್ನೋದಷ್ಟೇ. ಟೇಸ್ಟ್ ವೈಸ್ ಓಕೆ ಅಷ್ಟೇ. ಇವಾಗ ಎಲ್ಲ ಕಡೆ ವೈರಲ್ ಆಗಿರೋ ಈ ತಿರಾಮಸುನ ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.